ನೆಟ್ವರ್ಕ್ ಇಲ್ಲಿದ್ರು ಕೂಡ ಅಮ್ಮ ಆಂಬುಲೆನ್ಸ್ ನಮ್ಮ ಊರಿಗೆ 60 ಬಾರಿ ಬಂದಿದೆ. ಯರನಾಗೇನಹಳ್ಳಿಯಲ್ಲಿ 60 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಪರ್ವ ಮುಂದುವರೆದಿದೆ. ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಯರನಾಗೇನಹಳ್ಳಿ ಗ್ರಾಮದಲ್ಲಿ ಬರೋಬ್ಬರಿ 60 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿರುವ ನೂತನ ಸಿಸಿ ರಸ್ತೆ ಕಾಮಗಾರಿಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಗಿದೆ. ಗ್ರಾಮದ ಮೂಲಸೌಕರ್ಯ ವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕರ ಆಶಯದಂತೆ ಯರನಾಗೇನಹಳ್ಳಿಯಲ್ಲಿ ಹೊಸ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳು, ಕಾಂಗ್ರೆಸ್ ನಾಯಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಪೂಜಾ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಚಿಕ್ಕಬಳ್ಳಾಪುರ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಶಾಸಕ ಪ್ರದೀಪ್ ಈಶ್ವರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ನುಡಿದಂತೆ ನಡೆಯುವ ನಿಜವಾದ ಅಭಿವೃದ್ಧಿ ಅಧಿಕಾರರು. ಕ್ಷೇತ್ರದ ಬಡ ಹಾಗೂ ಅಗತ್ಯವಿರುವ ಜನರ ಜೀವ ಕಾಯಲು ಅವರು ತಂದ ನಮ್ಮ ಅಮ್ಮ ಆಂಬುಲೆನ್ಸ್ ಯೋಜನೆ ಸಾವಿರಾರು ಕುಟುಂಬಗಳಿಗೆ ನೆರವಾಗಿದೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಗ್ರಾಮೀಣ ಭಾಗಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಎಂದರೆ ಅದು ಪ್ರದೀಪ್ ಈಶ್ವರ್ ಎಂದೇ ಅರ್ಥ ಎಂದರು. ಸಮಸ್ಯೆ ಈಗ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ನೆಟ್ವರ್ಕ್ ಇಲ್ಲ ಅಂತ ಸಂದರ್ಭದಲ್ಲಿ, ನೆಟ್ವರ್ಕ್ ಇಲ್ಲ ಇಲ್ಲಿ, ನಿಮ್ಗೂ ಗೊತ್ತಿದೆ, ಮಾಧ್ಯಮದ ಮಾಹಿತಿ ಇದೆ. ನೆಟ್ವರ್ಕ್ ಇಲ್ಲಿದ್ರು ಕೂಡ ಅಮ್ಮ ಆಂಬುಲೆನ್ಸ್ ನಮ್ಮ ಊರಿಗೆ 60 ಬಾರಿ ಬಂದಿದೆ, 60 ಜೀವಗಳನ್ನ ಉಳಿಸಿದೆ. ನೆಟ್ವರ್ಕ್ ಇಲ್ಲ ಅಂದ್ರೂ ಕೂಡ ಎಲ್ಲೋ ಈಗ ನೋಡಿ, ಆಂಬುಲೆನ್ಸ್ ಫೋನ್ ಮಾಡಿದ್ರೆ 108 ಬರ್ತದಿಲ್ಲ ಗೊತ್ತಿಲ್ಲ, ಆದ್ರೆ 8-9 ನಿಮಿಷದಲ್ಲೇ ನಮ್ಮ ಶಾಸಕ ಕೊಡಿರ್ತಕ್ಕಂಥ ಅಮ್ಮ ಆಂಬುಲೆನ್ಸ್ ನಾನೇ ಕಣ್ಣಾರೆ ನೋಡಿದ್ರೆ, ಬೇಕಾದ್ರೆ ಮಾಧ್ಯಮದವರು ನಮ್ಮೂರ ವಿಚಾರಿಸ್ಕೋಬಹುದು, 8-9 ನಿಮಿಷದಲ್ಲೇ ಬಂದಿದೆ. ಬಂದು ಸುಮಾರು ಎಷ್ಟೋ ಕೇಸ್ಗಳಂತಂದ್ರೆ ಪಾಯ್ಸನ್ ಕೇಸ್ ಆಗಿದೆ, ಸ್ನೇಕ್ ಬೈಟ್ ಆಗಿದೆ, ಎಷ್ಟೋ ಜೀವಗಳನ್ನ ಉಳಿಸಿದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ಒಂದು ಕ್ವಶನ್ ಕೇಳಿದ್ರಿ, ನೀವು ಮುಖಂಡರಾಗಿ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಅಂತಂದ್ರೆ, ನಾನು ಹೇಳ್ಬಾರ್ದು, ಬಸ್ ಕೂಡ ಒಂದು ಬಸ್ ಬೇಕಾಗಿತ್ತು ಮಕ್ಕಳಿಗೆ. ಆ ಬಸ್ ಯಾವ ರೀತಿ ವ್ಯವಸ್ಥೆ ಬೇಕಿತ್ತಪ್ಪ ಅಂದ್ರೆ, ನೋಡಿ ಇದು ಪಿಡ್ಚಲಲ್ಲಿ ಪಕ್ಕದೂರು, ಪಿಡ್ಚಲಲ್ಲಿ ಮಂಚನಹಳ್ಳಿ ಕಡೆಯಿಂದ ಹುಡುಗರು ಬರ್ತಾರೆ, ಅವ್ರಿಗೆ ಬಸ್ ವ್ಯವಸ್ಥೆ ಇರ್ಲಿಲ್ಲ. ಅವತ್ತು ಒಂದೇ ಮಾತು ಕೊಟ್ಟಿದ್ದು, ಬಸ್ ಬೇಕಣ್ಣ ಅಂದ್ರೆ, ಯಾವ ತರ ಬೇಕಪ್ಪ ಬಸ್ ನಿಮ್ಗೆ ಅಂತಂದ್ರೆ, ನಮ್ಮೂರು ಗ್ರಾಮಸ್ಥರು ಎಲ್ಲ ಹೋದಾಗ ನಮ್ಮೂರು ಮೂಲಕ ಪಿಡ್ಚಲಹಳ್ಳಿ ಮೂಲಕ ಇದೇ ರೀತಿ ಬಸ್ ಹೋಗ್ತದೆ. ಸುಮಾರು 100 ಜನ ಮಕ್ಕಳು ಬೆಳಗ್ಗೆ ಸಾಯಂಕಾಲ ಹೋಗ್ತಾರೆ. ಬಸ್ ವ್ಯವಸ್ಥೆ ಸಮೇತ ಇರ್ಲಿಲ್ಲ, ನೆಟ್ವರ್ಕ್ ಸಮಸ್ಯೆ ಇಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ, ಗುಡ್ಡಗಾಡು ಪ್ರದೇಶ, ಒಬ್ಬ ಶಾಸಕ ಇದುವರೆಗೂ ಈ ಊರಿಗೆ ಬಂದಿಲ್ಲ. ಆ ಜನರ ಪಾಪ ಕಷ್ಟ ಸುಖಗಳಂತೂ ಕೇಳಿಲ್ಲ, ಯಾರು ಕೇಳಿಲ್ಲ. ಆ ಪುಣ್ಯಾತ್ಮ ಭಗವಂತ ಇಲ್ಲಿ ಕಳ್ಸಿದ ಗೊತ್ತಿಲ್ಲ, ಪ್ರದೀಪ್ ಈಶ್ವರ್ ಅಂತ ಈಶ್ವರನ ಕಳ್ಸಿದಾನೆ. ಈಶ್ವರ ಬಂದ ನಮ್ಮ 5 ಗ್ರಾಮಗಳಲ್ಲೂ ನೆಲದ ಮೇಲೆ, ಭೂಮಿ ಮೇಲೆ, ನೆಲದ ಮೇಲೆ ಕುತ್ಕೊಂಡ, 48 ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಕುತ್ಕೊಂಡ, ಎಲ್ಲ ಕಷ್ಟ ಹೇಳಿ ಅಂತ ಕೇಳ್ದ. ಸುಮಾರು 150-200 ಜನಕ್ಕೆ ಪೆನ್ಷನ್ ವ್ಯವಸ್ಥೆ ಮಾಡಿದ್ರು. ಸುಮಾರು ಒಂದು 8-9 ಜನಕ್ಕೆ ಬೋರ್ವೆ ವ್ಯವಸ್ಥೆ ಮಾಡಿದ್ರು. ನಮ್ಮೂರಲ್ಲಿ ಒಂದು 8 ಸಿಸಿ ರಸ್ತೆಗಳನ್ನ ಮಾಡಿದ್ರು. ನಾಸನಹಳ್ಳಿಯಿಂದ ಯರನಾಗೇನಹಳ್ಳಿಗೂ ಸಿಸಿ ರಸ್ತೆ ಮಾಡಿದ್ರು. ಯರನಾಗೇನಹಳ್ಳಿ ಗೇಟ್ ಇಂದ ಯರನಾಗೇನಹಳ್ಳಿಗೂ ಸಿಸಿ ರಸ್ತೆ ಮಾಡಿದ್ರು. ಪ್ರದೀಪ್ ಈಶ್ವರ್ ಅಂದ್ರೇನೆ ಅಭಿವೃದ್ಧಿ. ನಾನು ಒಂದೇ ಹೇಳಕ್ ಬಯಸೋದು, ಯಾರು ಕೂಡ ಬಂದಿರ್ಲಿಲ್ಲ, ಆ ಈಶ್ವರನೇ ಬಂದಿದ್ದಾನೆ. ಇವಾಗ ಇದು ನಮ್ಮವರು ನಮ್ಮ ಶಾಸಕರು ಅಂತ ಕಾರ್ಯಕ್ರಮವನ್ನ ನಾವು ನಮ್ ಲೀಡರ್ಸ್ ಎಲ್ಲರೂ ಕೂಡ ಹೋಗಿ ನಮ್ಮ ಶಾಸಕರ ಬಗ್ಗೆ ಬರ್ಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ಒಂದೇ ದಿನದಲ್ಲೇ ಇಮಿಡಿಯೇಟ್ ಹಂಗೆ ಹಾಕೊಂಡು, ನಾಳೆ ಬರ್ತೀನಪ್ಪ ನಿಮ್ಮೂರಿಗೆ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ದು. ಅದೇ ರೀತಿಗೆ ಯರನಾಗೇನಹಳ್ಳಿ ಗ್ರಾಮಕ್ಕೆ ಇದೇ ದೇವಸ್ಥಾನದ ಮುಂದಗಡೆ ಕೂತು ಅವತ್ತು ಜನರ ಸಮಸ್ಯೆ ಕೇಳಿದ್ರು. ಅವತ್ತಿನ ಸಂದರ್ಭದಲ್ಲಿ ಜನರೇ ಕೇಳಿರ್ತಕ್ಕಂಥದ್ದು ಶಾಸಕ ಪ್ರದೀಪ್ ಈಶ್ವರ್ ಹತ್ರ. ಸಾಹೇಬ್ರು ಹೇಳಿದ್ರು, ಅಮ್ಮ ನಿಮ್ ಮನೆಗ್ ಬಂದಿದ್ದೀವಿ, ನಿಮ್ ಊರ ಹತ್ರ ಕೂತಿದ್ದೀನಿ, ಇಲ್ಲೇ ಕೂತಿದ್ದೀನಿ, ನಿಮ್ ಸಮಸ್ಯೆ ಏನಿದ್ರು ಹೇಳಿ ಅಂತ ಹೇಳಿದ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ 25ರಿಂದ 30 ವರ್ಷ ಆಗಿದೆ, ನಮ್ಗೆ ರಸ್ತೆ ಇಲ್ಲ, ಯಾರನ್ನ ಕೇಳಿದ್ರು ಕೇಳಿ ಸಾಕಾಗ್ಬಿಟ್ಟಿದೆ. ಎಷ್ಟು ಶಾಸಕರ ಹತ್ರ ಹೋಗಿ ಬೇಡ್ಕೊಂಡ್ರು ಕೂಡ ಇದು ಹೆಂಗೆ ಅಂತಂದ್ರೆ, ಇದು ಗುಡ್ಡಗಾಡು ಪ್ರದೇಶ ಅಂತ ಹೇಳ್ತಾರೆ. ಅಂದ್ರೆ ಇದು ಈ ಕಡೆ ಬಾರ್ಡ್ರು, ಈಗ ಆಂಧ್ರಗೂ ಬಾರ್ಡರ್ ಟಚ್ ಆಗುತ್ತೆ, ಈ ಕಡೆ ಲಾಸ್ಟ್ ಇದು ಬೂತೆ ಲಾಸ್ಟ್, ಇನ್ ಸ್ವಲ್ಪ ಉದ್ದ ಹೋದ್ರೆ ಗೌರಿಬಿದನೂರು ಹೋಗುತ್ತೆ, ಈ ಕಡೆ ಹೋದ್ರೆ ಆಂಧ್ರಕ್ಕೆ ಟಚ್ ಆಗುತ್ತೆ. ಈ ಕಡೆ ಗುಡ್ಡಗಾಡು ಪ್ರದೇಶ ಅಂತೇಳಿ ಕಾಡಲ್ಲಿ ಬೆಳಿತಾವ್ರಪ್ಪ, ಕಾಡ್ಗೆ ಹಾಕಿದ್ರೆ
ಕಾಡಲ್ಲಿ ರೋಡ್ ಹಾಕಿದ್ರೆ ನಮ್ಗೇನ್ ವೋಟ್ ಬ್ಯಾಂಕಿಂಗ್ ಬರಲ್ಲ ಅನ್ನೋ ಉದ್ದೇಶದಿಂದ ಹಳೆ ಹಿಂದಿನ ಶಾಸಕರು ಕೂಡ ಅದ್ ಏನ್ ಯೋಚನೆ ಮಾಡಿದ್ರೆ ಗೊತ್ತಿಲ್ಲ. ಒಂದೇ ಉದ್ದೇಶ ಅವ್ರದ್ದು, ಗುಡ್ಡಗಾಡು ಪ್ರದೇಶ ಕಾಡಲ್ಲಿ ಜೀವನ ಮಾಡೋಂಥವ್ರು, ಅಂತವ್ರಿಗೆ ರೋಡ್ ಹಾಕಿ ಏನ್ ಪ್ರಯೋಜನಪ್ಪ. ಇದು ಹೆಂಗಾಗಿದೆ ಅಂತಂದ್ರೆ, ಇದು ಇಲ್ಲಿಂದ ಹಿಡಿದು ನಲಕೆದರ್ನಹಳ್ಳಿ ಗಂಟೆ ಒಂದೇ ರೋಡ್. ಇಲ್ಲಿ ಒಂದು ಬೂತ್ ಬರುತ್ತದೆ. ಇದು ಬಿಟ್ರೆ ಇನ್ 8 ಕಿಲೋಮೀಟರ್ 4 ಕಿಲೋಮೀಟರ್ ಗಂಟೆ ಇನ್ ಬೂತ್ ಇಲ್ಲ. ಈ ರೋಡ್ ಹಾಕೋದು 10 ಲಕ್ಷ ಖರ್ಚು ಮಾಡಿ ಹಾಕಿದ್ರೆ ಸುಮ್ನೆ ಇನ್ 400-500 ಓಟ್ ಯಾಕೆ ಹಾಕ್ಬೇಕು ಅನ್ನೋ ಉದ್ದೇಶ ಅವ್ರಿಗಿತ್ತು. ಆದ್ರೆ ಪ್ರದೀಪ್ ಈಶ್ವರ್ ಅವರು ಕೂತಾಗ ಜನರ ಸಮಸ್ಯೆ ಕೇಳಿದಾಗ ನಾನು ಮಾತು ಕೊಡ್ತಾ ಇದ್ದೀನಿ, ನಾನು ಖಂಡಿತವಾಗಿ ಹೇಳ್ತೀನಿ, ನನಗೆ ಗೊತ್ತಿದ ಮಟ್ಟಿಗೆ ನಾನು ಹೇಳಿದ ತಕ್ಷಣ ಮಾಡಕ್ ಆಗೋದಿಲ್ಲ. 6 ತಿಂಗಳ ಒಳಗಡೆ ನಿಮ್ಗೆ ಯಾವ್ದೋ ಒಂದು ವ್ಯವಸ್ಥೆ ಮಾಡಿ ನಿಮ್ಗೆ ರಸ್ತೆನ ಕಲ್ಪಿಸುವಂತ ಸೂಕ್ತ ಸಂಪರ್ಕ ಕಲ್ಪಿಸುವಂತ ಕೆಲಸ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು. ಅದೇ ರೀತಿ ಹೇಳಿದ ರೀತಿಯಲ್ಲೇ ಯಾವ ಅನುದಾನ ತಂದ್ರು, ಯಾವ ರೀತಿ ತಂದ್ರು, ಒಟ್ನಲ್ಲಿ ಶಾಸಕ ಕೊಟ್ಟ ಮಾತಿನಂತೆ ಅದೇ ರೀತಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೇವೆ. 60 ಲಕ್ಷ ರೂಪಾಯಿ ಗುದ್ಲಿ ಪೂಜೆ. ಸಿಸಿ ರಸ್ತೆ, ಟಾರ್ ರೋಡ್ ಅಲ್ಲ. ಟಾರ್ ರೋಡ್ ಬೇಕಂದ್ರೆ 10 ಲಕ್ಷದಲ್ಲಿ ಮುಗಿಸಿ ಹೊರಟೋಗ್ಬೋದು. ನಿಮ್ಗೆ ನಾನು 25 ವರ್ಷ ನೆಕ್ಸ್ಟ್ ಇನ್ 25 ವರ್ಷ ನಾನೇ ಇರ್ತೀನಿ, ಅಲ್ಲಿವರೆಗೂ ಈ ರಸ್ತೆ ಹಂಗೆ ಇರಬೇಕು ಅಂತೇಳಿ 25 ವರ್ಷಗಳ 30 ವರ್ಷ ಎಷ್ಟು ಇರ್ತದ ಸಿಸಿ ರಸ್ತೆ, ಅಷ್ಟು ದಿನ ಈ ಸಿಸಿ ರಸ್ತೆ ಇರ್ಬೇಕು ಅಂತೇಳಿ 60 ಲಕ್ಷ ರೂಪಾಯಿ ಈ ಸಿಸಿ ರಸ್ತೆಯನ್ನ ನಮ್ಮ ಶಾಸಕರು ಕಲ್ಪಿಸಿಕೊಟ್ಟಿದ್ದಾರೆ. ಜನಕ್ಕೆ ಒಳ್ಳೇದು. ವರ್ಷಗಳಿಂದ ಎದುರಿಸುತ್ತಿದ್ದ ರಸ್ತೆ ಸಮಸ್ಯೆಗೆ ಈಗ ಮುಕ್ತಿ ಸಿಗುತ್ತಿರುವುದಕ್ಕೆ ಯರ್ರನಾಗೇನಹಳ್ಳಿ ಗ್ರಾಮಸ್ಥರು ತೀವ್ರ ಸಂತಸ ವ್ಯಕ್ತಪಡಿಸಿದ್ದಾರೆ. 60 ಲಕ್ಷ ರೂಪಾಯಿ ಮೊತ್ತದ ಬೃಹತ್ ಕಾಮಗಾರಿಯಿಂದ ಗ್ರಾಮದ ಚಿತ್ರಣವೇ ಬದಲಾಗಿದ್ದು, ಶಾಸಕರಿಗೆ ಹಾಗೂ ಸ್ಥಳೀಯ ನಾಯಕರಿಗೆ ಗ್ರಾಮಸ್ಥರು ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಯರ್ರನಾಗೇನಹಳ್ಳಿ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ನವೀನ್ ಗರುಡ. ఒక 4 తనక ఖుషిగా ఉన్నాము. అంతకు మొదలు ఈ ఊర్లో రోడ్ ఉండే బొరే బేలు చెట్లు తూరొచ్చిన పెండింగ్లు ఇంకొకటి బిడతాప పేసుకొని పోయి ఆ గేట్ లో ఒక మూట ఎత్తుకొస్తే బిడ్డ ఒక సంకల మూట ఒక సంకల ఒక డెలివరీ మనిషి ఏమన్నా హెచ్చు తక్కువైతే ఒక అనుకూలంలే ఒక ఇంకొకటిలే మరొకటిలే మొత్తొకటిలే ఓటేంటి మాత్రం వస్తారు ప్రపంచం అంతా. నాకేంటి ఒకడొస్తాడు, నాకేంటి ఒకడొస్తాడు, అందరికి మేము ఓట్లేసేదిగా చేపిస్తామంటే ఒకడనేది, చేపిస్తామంటే ఒకడనేది, ఇంకొకడనేది మా ఓట్లంతా వాళ్ళు తీసుకునేదే, వాళ్ళు బతికేదే. మేము ఇట్లా గట్ల చెట్ల గుట్ల అని మేము తీసుకురాలు చేసి అద్దుమానాలు చేసి వాళ్ళ ఇష్టాలు కొద్ది వాళ్ళ దీని కొద్ది వాళ్ళు బతికేదే. మేము సన్నా బండ్లతో ఎవరు చూసేలే స్వామి, సన్నా బండ్లతో ఎవరు చూసేలే. పీర్లు చూసి పీట్లు వేస్తారు, మకాలు చూసి అద్దాలు ఇస్తారు. మేమేం కావాలా, మేమేం కావాలని చెప్పండి. మేము ఎవరికి అడగల్లా, ఎక్కడ అడగల్లా, ఏమంటే అడగల్లా. ఈ కాలానికి 4 ఏళ్ళ కానీ ఇంకా ప్రతిష్ఠుడు రాంగా ప్రపంచం కంటే 2 రూపాయలు వేసా, ముసలికి ముక్కలకి అంతా సౌకర్యం చేసా, రోడ్ బగ్గ మాట్లాడి టీవీలు నవ్వులు పేరుస్తుందేనా, అదంతా బెజారైపోయింది నాకే. ఇట్లా మాట్లాడిస్తున్నా నా కూతురు కొట్టి నా మొగుడు కొట్టి ఈ రోడ్ బగ్గ సమయ ఇవన్నీ చేస్తున్నా. ఈ 4 ఏళ్ళ కానీ ఇంకా దేవుడు కాపాడే అనుకూలమైంది. ఈ మా ఊరికి లేకుండా పోయిన ఆవుకొండ వరకు 7 రోడ్, ఆవుకొండ వరకు రోడ్ వేస్తే ఇక రోడ్ అయిందా లేకుంటే వేయద్దంట. మేము పారాడు కాదు, దేవుడికి వారు ఎంత పూజలకి పుస్తకాలకు వచ్చి ఈ రోడ్ల పొడి లేచి పోతా ఉండారు. అదెవరో బురద మొన్నేసిండ్రు ఈ రోడ్కి. అంత తార్చుకారు మేసపోలకు మోసుట్టు పాలు ఎన్ని కిత్తాలు పొడి లేసి వచ్చిందని అపాయం. నేను అంతా నేను చేసిందని అన్ని నాకు ఇంత బాగా ఈ 4 ఏళ్ళ రోడ్ అయిన దానికి నాకు ఒక ಖುಷಿ. ಎಂತ ಶಾಸಕರು ಬಂದ್ರು ನಮ್ಮೂರ ಸಾವಲ್ಬೆಟ್ಟ ವ್ಯವಸ್ಥೆ ಮಾಡ್ಲಿಲ್ಲ. ಇವತ್ತು ಕೇಳ್ಕೊಂಡ ತಕ್ಷಣ ನಮ್ಮೂರಿಗೆ ನೋಡಿ ಬಂದು ಊರೂರಿಗೆ ಮನೆಗೂ ಬಂದು ಮತ್ತೆ ಊರಿಗೆ ಬಂದು ಮಾಡ್ತೀವಿ ಮಂಜು ನಿಂಗೆ ಯಾಕಂತ ಹೇಳ್ಬಿಟ್ಟು 60 ಲಕ್ಷ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅವ್ರಿಗೆ ಕಾರಣಾಂತರದಿಂದ ಇವತ್ತು ಬಂದಿಲ್ಲ ಪೂಜೆಗೆ, ನಾವೇ ನೆರವೇರಿಸಿದೀವಿ. ಇವತ್ತು ಇನ್ನು ಆಲ್ಬೇಡ ತನಕ ಇರೋದು ಇನ್ನೂ 2.5 ಕೋಟಿ ಆಗಿದೆ ಅಂತೆ, ಅದು ಮಾಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ನಾನು ಅವ್ರ ಚಿರುಣಿಯಾಗಿ ಇರ್ತೀನಿ. ನಮ್ಮ ಯರ್ನಾಗೇನಹಳ್ಳಿ ಪ್ರತಿಯೊಬ್ಬ ವ್ಯಕ್ತಿನೂ MLA ಅವ್ರಿಗೆ ರಸ್ತೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಅದೇ ಯಾ MLA ಬಂದು ಎಷ್ಟು ಸಲ ಕೇಳ್ಕೊಂಡೆ, ಸುಧಾಕರ್ ಹತ್ರ ಹೋಗಿ ಕೇಳ್ಕೊಂಡೆ, ಅವ್ರ ಕೈಲಿ ಆಗ್ಲಿಲ್ಲ. ಇವತ್ತು ಪ್ರದೀಪ್ ಅಣ್ಣ ಹತ್ರ ಹೋಗಿ ಡೈಲಿ ಕೇಳ್ತಾ ಇದ್ದೀನಿ, ನಾನು ಹೋದಾಗೆಲ್ಲ ಮೀಟಿಂಗ್ ಅಣ್ಣ ಆಲ್ಬೇಟ ರಸ್ತೆ ಏನಾಯ್ತು ಅಂತ ಕೇಳಿದ ತಕ್ಷಣ ಮಂಜು 60 ಲಕ್ಷ ಆಗ್ತೀನಿ ಪೂಜೆ ಆದಷ್ಟು ಮಾಡ್ಕೋ, 2.5 ಕೋಟಿ ಇದು ಆಲ್ಬೇಟ ತನಕ ಮಾಡ್ತೀನಿ ಅಂತ ಹೇಳವ್ರೆ. ಅದು ಮಾಡ್ಲಿ, ಪೂರ್ಣ ಮಾಡ್ಲಿ. ನಮ್ಮ ಪ್ರದೀಪ್ ಅಣ್ಣ ಇನ್ನಿಷ್ಟು 20 ವರ್ಷ ಅವರೇ ಇರ್ಬೇಕಂತ ನನ್ನ ಆಸೆ. ನಿಮ್ಮೂರಿಗೆ ಬಸ್ ರಸ್ತೆ ಆದ್ಮೇಲೆ ಏನೋ ಕೇಳ್ಕೊಂತೀವಿ ಹೋಗಿ ಸಾಹೇಬ್ರಿಗೆ, ಸರ್ ಹಿಂಗೆ ರಸ್ತೆ ಆಗಿದೆ, ಏನೋ ಮಾಡ್ಕೊಡಿ, ರಸ್ತೆ ಊರಿಗೆ ತಿರ್ಕೊಳಕ್ ಬಸ್ ವ್ಯವಸ್ಥೆ ಇಲ್ಲ ಮಾಡ್ಲಿ. ಅಲ್ಲ ಮುದುಕರು ಇರ್ತಾರೆ, ನಡ್ಕೊಂಡು ಹೋಗಕ್ಕಾಗಲ್ಲ. ಬಸ್ ಬಂದ್ರೆ ನಮ್ಗೂ ಸೌಲಭ್ಯ ಇದೆ. ಆದ್ರೆ MLA ಸಾಹೇಬ್ ಮಾಡ್ತೀರ ಅಂತ ನಮ್ಗೆ ಗೊತ್ತು, ಕನ್ಫರ್ಮ್ ಆಗಿದೆ, ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ಅದು ನೋಡೋಣ, ಮಾಡ್ತೀನಿ.
ಎಷ್ಟು ವರ್ಷಗಳಿಂದ ಸಮಸ್ಯೆ ಇತ್ತು? ಯಾವ ರೀತಿ ತೊಂದರೆ ಅನುಭವಿಸಿ ಸರ್ ಇವತ್ತು ನನ್ಗೆ ಗೊತ್ತಾದಂಗೆ ನಾನು 25 ವರ್ಷದಿಂದೇನೋ ನಾನು ಚಿಕ್ಕವನಿದ್ದಾಗ ಒಂದು ಯಾವ್ದು MLA ಮುನಿಯಪ್ಪನೇನು ಇದ್ದ ಅನ್ಸದ ಆ ಟೈಮಲ್ಲಿ ಆಗಿರೋದು. ಆ ಟೈಮಲ್ಲಿ ಆಗಿದ್ದೆ ಡಾಂಬರ್ ಅದು ಚೆನ್ನಾಗಿತ್ತು. ಮೊನ್ನೆ ಯಾರೋ ಕಾರಣಾಂತರದಿಂದ ಇರೋ ರಸ್ತೆನೂ ಹಾಳು ಮಾಡ್ಬಿಟ್ರು. ಮೆಂಬರ್ಗಳು ಯಾರು ಆರ್ಲ ಮೆಂಬರ್ಗಳು ಹಾಳು ಮಾಡ್ಬಿಟ್ರು. ಕೇಳೋರು ಯಾರಿಲ್ಲ ಅವ್ರ ಮೇಲೆ, ಎದುರಾಕೊಂಡು ನಿಂತ್ಕೊಳ್ಳೋರು ಯಾರಿಲ್ಲ. ನಮ್ಮಂತ ಯೂತ್ರಿ ನಿಂತ್ಕೊಂಡು ಅವ್ರನ್ನ ಇವತ್ತು ರಸ್ತೆ ಮಾಡಕ್ ಕಾರಣ ನಮ್ಮಂತ ಯೂತ್ರಿಂದಾನೇ ರಸ್ತೆ ಆಗಿರೋಂತ ಕಾರಣ ಒಪ್ಕೊಂತ ಇದ್ದೀನಿ.